ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋಮ್ ಟೂರ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ ನೀವು ಎಷ್ಟು ರೆಂಟ್ ಹೇಳ್ತೀರಾ ಇದಕ್ಕೆ ಅಂತೇಳಿ, ಎಷ್ಟು ರೆಂಟ್ ಇರ್ಬೋದು ಅಂತ ಕಮೆಂಟ್ ಹಾಕಿ ಅಂತ. ಹಾಗೇನೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದಾರೆ. ಸೊ ನಾನು ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿದೀನಿ. ಸೊ ನೀವು ಕರೆಕ್ಟ್ ಹೇಳಿದೀರಾ ಇಲ್ವಾ? ಹಾಗೇನೆ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅವರ ಹೆಸರನ್ನ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗೇನೆ ಇನ್ನಷ್ಟು ಕಮೆಂಟ್ಸ್ ಗಳಿದೆ, ಅದಕ್ಕೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲೇ ಆನ್ಸರ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ದು ಸ್ಯಾರಿ ಬಿಸ್ನೆಸ್ ಇದೆ. ಓನ್ಲಿ ಸಾರೀಸ್ ಮಾತ್ರ ಅಲ್ಲ, ಸಾರೀಸ್, ಟಾಪ್ಸ್, ಲೆಗ್ಗಿನ್ಸ್ ಅಂಡ್ ಪೆಟಿಕೋಟ್ಸ್, ಬ್ಲೌಸ್ ಪೀಸ್ ಎಕ್ಸೆಟ್ರಾ. ಓಕೆನಾ? ಸಿಗರೇಟ್ ಪ್ಯಾಂಟ್ ಈ ತರ ಎಲ್ಲ ತುಂಬಾ ನಾವು ಸೇಲ್ ಮಾಡ್ತೀವಿ. ಮನೆಯಲ್ಲಿ ಸೇಲ್ ಮಾಡ್ತೀವಿ, ಆನ್ಲೈನ್ ಇದೆ, ಮನೆಯಲ್ಲಿದೆ. ಸೊ ಇಲ್ಲಿಗೆ ಹೊಸದಾಗಿ ಬಂದಿರೋದ್ರಿಂದ ಇವಾಗಷ್ಟೇ ಬ್ಯಾನರ್ ಹಾಕಿದೀವಿ. ಇನ್ನ ಕಸ್ಟಮರ್ಸ್ ಗಳಿಲ್ಲಿ ಬರ್ಬೇಕಷ್ಟೇ, ಗೊತ್ತಿಲ್ಲಲ್ಲ, ಹಾಗಾಗಿ. ಸೊ ಇನ್ನು ಇಲ್ಲಿ ಕಸ್ಟಮರ್ ಗಳನ್ನ ನಾನು ಸ್ವಲ್ಪ ಇದ್ ಮಾಡ್ಬೇಕು. ಸೊ ಆನ್ಲೈನ್ ಅಲ್ಲಿ ಕೂಡ ಅಷ್ಟೇ, ಎಲ್ಲವೂ ಕೂಡ ನಾವು ಧನ್ವಿ ನ್ಯೂ ಕಲೆಕ್ಷನ್ಸ್ ಅಂತ ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ಸಪರೇಟ್ ಆಗಿ ಬಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಸೊ ನಿಮ್ಗೆ ಯಾವ್ದಾದ್ರು ಸಾರೀಸ್, ನೈಟೀಸ್, ಟಾಪ್ಸ್, ಲೆಗಿನ್ಸ್ ಯಾವ್ದಾದ್ರು ಫೋಟೋ ಬೇಕು ಅಂತಿದ್ರೆ ನೀವು ಖಂಡಿತವಾಗ್ಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನು ಒಂದೊಂದೇ ವಿಡಿಯೋಗಳನ್ನ ಮಾಡಿ ನಾನು ಸಾರಿಗಳನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಾವು ನಿಮ್ಗೆ ಸಾರೀಸ್ ಇರ್ಬೋದು, ಪ್ರತಿಯೊಂದು ಐಟಮ್ಗಳು ಕೂಡ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಯಾಕಂದ್ರೆ ತಗೊಂಡವ್ರೆ ಎಷ್ಟೋ ಜನ ಇದ್ದಾರೆ, ಅದು ಮುಂದಿನ ದಿನದಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಸೊ ಎಷ್ಟು ಜನ ನನ್ನಿಂದ ಎಷ್ಟು ತಗೊಂಡಿದ್ದಾರೆ ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹಾಗೇನೆ ಜಾಸ್ತಿ ನನ್ನ ಕಡೆಯಿಂದ ಪರ್ಚೇಸ್ ಮಾಡಿದವರಿಗೂ ಕೂಡ ಒಂದು ಗಿಫ್ಟ್ ಇರುತ್ತೆ. ಸೊ ಅದು ಇವಾಗಲ್ಲ, ಸಡನ್ ಆಗಿ ಡಿಸಿಷನ್ ತಗೊಳಕ್ ಆಗಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೊಂದು ಆಫರ್ ಅಥವಾ ಗಿಫ್ಟ್ ಏನಾದ್ರೂ ಈ ತರ ಇರುತ್ತೆ. ಯಾಕಂದ್ರೆ ಜಾಸ್ತಿ ಪರ್ಚೇಸ್ ಮಾಡಿದವರಿಗೆ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಯಾಕಂದ್ರೆ ತಗೊಂಡವರೇ ತುಂಬಾ ತಗೊಂಡವ್ರು ಇದ್ದಾರೆ ನನ್ನ ಕಡೆಯಿಂದ, ಕಸ್ಟಮರ್ಗಳು ಕೂಡ ಆನ್ಲೈನ್ ಅಲ್ಲಿ. ಸೊ ಹಾಗಾಗಿ ಅವರಿಗೊಂದು ಗಿಫ್ಟ್ ಅಂತೇಳಿ ಒಂದು ಏನಾದ್ರೂ ಒಂದು, ನಾನು ಅದು ಇವಾಗ ಅನೌನ್ಸ್ಮೆಂಟ್ ಮಾಡಲ್ಲ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸರಿ, ಹಾಗಿದ್ರೆ ಈಗ ಹೋಮ್ ಟೂರ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದ್ ಸ್ವಲ್ಪ ಜನ ಎಷ್ಟು ರೆಂಟ್ ಅಂತೇಳಿ ಹೇಳಿದ್ದಾರೆ, ಅವರಿಗೆ ಅಂದಾಜ್ ಮೇರೆಗೆ. ಹಾಗೇನೆ ಯಾವ ಏರಿಯಾ ಅಂತ ಕೂಡ ಕೇಳಿದ್ದಾರೆ. ಹಾಗೇನೆ ಯಾಕೆ ಹಳೆ ಮನೆ ಚೇಂಜ್ ಮಾಡಿದ್ರಿ ಅಂತ ಕೂಡ ಕೇಳಿದ್ದಾರೆ. ಆಮೇಲೆ ಹೌ ಮೆನಿ ಓನರ್ಸ್ ಅಂತ ಕೇಳಿದ್ದಾರೆ. ಹೌ ಮೆನಿ ಓನರ್ಸ್ ಅಂದ್ರೆ ನಂಗೆ ಅರ್ಥ ಆಗಿಲ್ಲ, ಅದೆಲ್ಲ ನೆಕ್ಸ್ಟ್ ಇವಾಗ ಮಾತಾಡ್ತಾ ಹೋಗ್ತೀನಿ. ಸೊ ಒಬ್ಬೊಬ್ರದೇ ಹೆಸರು ಹೇಳ್ತಾ ನೀವೇನ್ ಕಮೆಂಟ್ ಹಾಕಿದೀರಾ ಆ ಕಮೆಂಟ್ ಗಳಿಗೆ ಹೇಳ್ತಾ ಹೋಗ್ತೀನಿ ನೋಡಿ. ಎಚ್.ಎಂ. ಆಶಾ ಹಿರೇಮಠ್ ಅವರು 13,000 ಬಾಡಿಗೆ ಅಂತೇಳಿ ಹೇಳಿದ್ದಾರೆ. 2 BHK ಹೌಸು 13,000 ಅಂತ ಹೇಳಿದ್ದಾರೆ ಬಾಡಿಗೆ. ಎಷ್ಟು ಅಂತ ನಾನು ಹೇಳ್ತೀನಿ. ಹಾಗೇನೆ ವಿಲೇಜ್ ಬ್ಲಾಗ್ಸ್ ಕುಂದಾಪುರ, ಇವರು ನಮ್ಮ ಸಿಸ್ಟರು, ಗೊತ್ತಿರೋರೆ, ಸುನೀತಾ ಸಿಸ್ಟರ್ ಅವರು 14,000 ಬಾಡಿಗೆ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ DS ಸೈಯದ್ ಶಾ ಅಂತೇಳಿ ಅವರು 10 to 12 ಅಂತ ಹೇಳಿದ್ದಾರೆ. ಓಕೆನಾ? ಡಾಕ್ಟರ್ ಸೈಯದ್ ಶಾ 10 to 12 ಅಂತ ಹೇಳಿದ್ದಾರೆ. 10,000ದಿಂದ 12,000 ಇರಬಹುದು ಅಂತೇಳಿ ಕಾಮೆಂಟ್ ಹಾಕಿದ್ದಾರೆ. ಹಾಗೇನೆ ಅವರು ವಿಚ್ ಏರಿಯಾ ಅಂತ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ರಾಗರತ್ನ ಗೌಡ ಅವರು ಹಳೆ ಮನೆ ಯಾಕೆ ಚೇಂಜ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಹಾಗೇನೆ ಅವರು ಹೇಳಿರೋದು ಬಾಡಿಗೆ 12,000 ಅಂತ ಹೇಳಿದ್ದಾರೆ 2 BHKಗೆ. ಇನ್ನ ಲಕ್ಷ್ಮಿ ಸಿಸ್ಟರ್ ಅವರು ರೆಂಟ್ ಎಷ್ಟು ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೇನೆ ಸತ್ಯ ಅರುಣ ಅವರು ಹೌ ಮೆನಿ ಓನರ್ಸ್ ಅಂತ ಕೇಳಿದ್ದಾರೆ. ಸೊ ಇನ್ ಕೆಲವರು ಕಮೆಂಟ್ಸ್ ಹಾಕಿದ್ದಾರೆ, ಹಾರ್ಟ್ ಚಿಹ್ನೆ ಕಳಿಸಿದೀರಾ, ಕೆಲವರೆಲ್ಲ ಕಂಗ್ರಾಚುಲೇಷನ್ಸ್ ಅಂತ ಕಳಿಸಿದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈಗ ಒಂದೊಂದೇ ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನಾಗರತ್ನ ಗೌಡ ಅವರು ಹಳೆ ಮನೆ ಯಾಕೆ ಚೇಂಜ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವಿದ್ದಿದ್ದು ಎಲೆಕ್ಟ್ರಾನ್ ಸಿಟಿ. ಎಲೆಕ್ಟ್ರಾನ್ ಸಿಟಿಯಿಂದ ಇಲ್ಲಿಗೆ ಆಲ್ಮೋಸ್ಟ್ 50 ಕಿಲೋಮೀಟರ್ ಆಗುತ್ತೆ. ಇವಾಗ ಇರೋದು ನಾವು ಏರಿಯಾ, ಪರ್ಟಿಕ್ಯುಲರ್ ಏರಿಯಾ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಹಾಗೇನೆ ಈ ಏನು ಮೀಡಿಯಾಗಳಲ್ಲಿ ನಾವು ನಮ್ಮ ಏರಿಯಾಗಳನ್ನ, ಪರ್ಟಿಕ್ಯುಲರ್ ಏರಿಯಾಗಳನ್ನ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೇಳಲೂಬಾರ್ದು ಆ ತರ ನಾವು ಎಲ್ಲಿರೋದು ಅಂತೇಳಿ. ಸೊ ನಾನು ನಿಮ್ಗೊಂದು ಮೈನ್ ಪ್ಲೇಸ್ ಹೇಳ್ತೀನಿ, ಯಲಹಂಕ. ಓಕೆನಾ? ಬ್ಯಾಂಗ್ಳೂರಲ್ಲಿ ಯಲಹಂಕ ಹತ್ರ ಇರೋದು. ಸೊ ನಾವು ಒಂದು ಮೇನ್ ಇದನ್ನ ಹೇಳ್ಬೋದಷ್ಟೇ. ಹಾಗಂತೇಳಿ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಒಂದು ಯಲಹಂಕ, ಅದ್ರಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಅದನ್ನ ನಾವು
ವಿಡಿಯೋ ಮುಖಾಂತರ ನಾವು ಹೇಳಲ್ಲ. ಓಕೆನಾ, ನೀವು ವಾಟ್ಸ್ಆಪ್ ಮೆಸೇಜ್ಗಳನ್ನ ಮಾಡಬಹುದು, ಯಾಕಂದ್ರೆ ನಂದು ಆಲ್ರೆಡಿ ಬಿಸ್ನೆಸ್ ಗಳಿರೋದ್ರಿಂದ. ಸೊ ನೀವು ಆ ತರ ಬಂದು ಮೆಸೇಜ್ ಮಾಡಿ ಯಾವ ಪರ್ಟಿಕ್ಯುಲರ್ ಏರಿಯಾ, ಯಾಕಂದ್ರೆ ಕೆಲವೊಬ್ರಿಗೆ ಇರುತ್ತೆ ಈಗ ಪರ್ಟಿಕ್ಯುಲರ್ ಕೆಲವೊಂದು ಏರಿಯಾಗಳಲ್ಲಿ ಹೆಂಗಿರುತ್ತೆ ರೆಂಟು ಅಂತೇಳಿ. ಸೊ ಹಾಗಾಗಿ ನಾನೊಂದು ಮೇನ್ ಪಾಯಿಂಟ್ ಹೇಳಿರುವಂತದ್ದು. ಮೇನ್ ಯಾವುದು ಅಂತಂದ್ರೆ ನಮ್ಗೆ ಯಲಹಂಕ ಆಗುತ್ತೆ. ಸೊ ಅದರಲ್ಲಿ ಈಚೆ ಎಲ್ಲಾದ್ರೂ ಒಂದು ಕಡೆ ಇರುತ್ತೆ. ಓಕೆನಾ, ಅದನ್ನ ನಮ್ಗೆ ಪರ್ಟಿಕ್ಯುಲರ್ ಅಂತ ಹೆಸರು ಹೇಳಿಕ್ಕಿಲ್ಲ, ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಏನು ಪರ್ಟಿಕ್ಯುಲರ್ ಏರಿಯಾಗಳನ್ನ ತಿಳಿಸುವಂತದ್ದು ವಿಡಿಯೋದಲ್ಲಿ, ಅಥವಾ ಮಕ್ಕಳ ಸ್ಕೂಲ್ಗಳನ್ನ ಹೇಳುವಂತದ್ದು, ಮಕ್ಕಳು ಯಾವ ಸ್ಕೂಲಿಗೆ ಹೋಗ್ತಾರೆ ಅಂತೇಳಿ ನೇಮ್ ಹೇಳುವಂತದ್ದು, ಈ ತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗೇನೆ ಪ್ರತಿಯೊಂದು ವಿಷಯಗಳನ್ನ ಸೋಷಿಯಲ್ ಮೀಡಿಯಾ ಇದೆ ಅಂತೇಳಿ ಪ್ರತಿಯೊಂದು ವಿಷಯಗಳನ್ನು ಕೂಡ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದೇನಂದ್ರೆ, ಮೇನ್ ಆಗಿ ಒಂದು ಯಲಹಂಕ ಬರುತ್ತೆ. ಸೊ ನಾವು ಮೊದಲಿದ್ದು ಎಲೆಕ್ಟ್ರಾನ್ ಸಿಟಿ, ಅಲ್ಲಿಂದ 50 ಕಿಲೋಮೀಟರ್ ತನಕ ಆಗುತ್ತೆ ಇಲ್ಲಿಗೆ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಬಂದಿದೀವಿ. ಯಾಕೆ ಚೇಂಜ್ ಮಾಡಿದೀರಾ ಅಂತ ಕೇಳಿದ್ದಾರೆ. ಚೇಂಜ್ ಮಾಡಿರೋ ಉದ್ದೇಶ ಬಂದು ಕಂಪ್ನಿ ಏನು ಅಂತಂದ್ರೆ, ಹಳೆ ಕಂಪ್ನಿ ಚೇಂಜ್ ಮಾಡಿರುವಂತದ್ದು, ಹೊಸ ಕಂಪ್ನಿಗೆ ಜಾಯಿನ್ ಆಗಿದ್ದಾರೆ. ಹಾಗಂತೇಳಿ ಯಾವಾಗ್ಲೂ ಪೋಸ್ಟ್ ಚೇಂಜ್ ಆಗ್ತಾ ಇರಲ್ಲ, ಬಟ್ ಸ್ಯಾಲ್ರಿ ಜಾಸ್ತಿ ಆಗಿರೋದಕ್ಕೆ ನಾವು ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡಿರೋದು ಮನೇನ. ಆಮೇಲೆ ಅಲ್ಲಿಂದ ಅಲ್ಲಿಗೆ ಇದು ಮಾಡೋಣ ಅಂತಂದ್ರೆ 50 ಕಿಲೋಮೀಟರ್ ಮಾಡೋದಿಕ್ಕಾಗಲ್ಲ. ಇಲ್ಲಿ ಕ್ಯಾಬ್ ವ್ಯವಸ್ಥೆ ಎಲ್ಲ ಇದೆ ಕಂಪ್ನಿದು. ಹಾಗೇನೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ, ಊಟಕ್ಕೆ ಅಮೌಂಟ್ಸ್ ಕಟ್ ಆಗಲ್ಲ. ಆಮೇಲೆ ಬೆನಿಫಿಟ್ಸ್ ಜಾಸ್ತಿ ಇದೆ ಈ ಕಂಪ್ನಿಯಲ್ಲಿ, ಅದಕ್ಕಿಂತ ಈ ಕಂಪ್ನಿಗೆ ಹೋಲಿಸಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಆ ಬೆನಿಫಿಟ್ಸಿಗೋಸ್ಕರ ನಾವು ಸ್ಯಾಲ್ರಿ ಜಾಸ್ತಿ ಆಗಿದ್ದಕ್ಕೋಸ್ಕರ ಅಷ್ಟು ದೂರದಿಂದ ಇಷ್ಟು ದೂರ ನಾವು ಬಂದಿದೀವಿ. ಅಲ್ಲಿ ನಮ್ಗೆ ಒಂದು ಸೆಟ್ ಆಗಿತ್ತು, ಏನು ಅಂತಂದ್ರೆ ಟೈಲರಿಂಗ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇದು ಎರಡಕ್ಕೂ ಕೂಡ ನಂಗೆ ಸೆಟ್ ಆಗಿತ್ತು. ಇನ್ನು ಇಲ್ಲಿ ಬಂದ ನಂತರ ನಾನು ಎಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು, ಕಸ್ಟಮರ್ಗಳು ಬರ್ಬೇಕು, ಸ್ವಲ್ಪ ದಿನ ನಂಗೆ ಹಿಡಿಯತ್ತೆ. ಸೊ ಈಗಷ್ಟೇ ಒಂದು 3-4 ಡೇಸ್ ಆಯ್ತಷ್ಟೇ ಹಾಕಿ. ಇನ್ನ ಆನ್ಲೈನ್ ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ಬೇಕು. ಇಲ್ಲಿ ಮತ್ತೆ ನಾನು ಕಸ್ಟಮರ್ಗಳು, ಅದು ಕೂಡ ಅಲ್ಲಿರ್ಬೇಕಾದ್ರೆ ಟೈಲರಿಂಗು ಜಾಸ್ತಿ ಇರ್ಲಿಲ್ಲ, ಹತ್ರ ಟೈಲರ್ಸ್ಗಳು ಜಾಸ್ತಿ ಇರ್ಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು. ಒಂದು 2 ಮಂತ್ಸ್ 3 ಮಂತ್ಸ್ ಇಂದ ಚೆನ್ನಾಗಿ ಹೊಲಿಯಕ್ ಬರ್ತಾ ಇತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನ ಜಾಸ್ತಿ ಬರ್ತಾ ಇತ್ತು, ಬಟ್ ನಾನು ತಗೊಂಡಿರ್ಲಿಲ್ಲ, ಯಾಕಂದ್ರೆ ನಂಗೆ ಪ್ಯಾಕಿಂಗ್ ಮಾಡ್ಬೇಕು, ಅದು ಇದು ಅಂತ ಕಷ್ಟ ಇರುತ್ತೆ, ಕೆಲಸ ಇರುತ್ತೆ ಅಂತ ಹೇಳಿ ತಗೋತಿರ್ಲಿಲ್ಲ. ಇಲ್ಲಿಗೆ ಬಂದ ನಂತರ ಇಲ್ಲಿ ನೋಡಿದಾಗ ಇಲ್ಲೇ ಬಿಲ್ಡಿಂಗ್ ಪಕ್ಕನೆ ಆ ಸೈಡ್ ಒಂದು ಟೈಲರ್ ಇದ್ದಾರೆ, ಅವರು ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಮಾಡ್ತಾರಂತೆ ಕಂಪ್ಯೂಟರ್. ಇನ್ನ ಹಿಂದೆ ಆ ಸೈಡ್ ಹೋದಾಗ ಅಲ್ಲೂ ಟೈಲರ್ಸ್ ಇದ್ದಾರೆ, ಬಟ್ ಅವರ ಎಲ್ಲ ಅಮೌಂಟ್ ನೋಡಿದಾಗ ಅದಕ್ಕಿಂತ ಕಡಿಮೆಗೆ ನಾನು ಸ್ಟಿಚ್ ಮಾಡೋದು. 600, 400, 500 ಈ ತರ ಎಲ್ಲ ಬ್ಲೌಸ್ ಹೊಲಿತಾರೆ. ನಾನು ತುಂಬಾ ಕಡಿಮೆ ಬೆಲೆಗೆ ಬ್ಲೌಸ್ ಹೊಲಿತೇನೆ. ಹಾಗಾಗಿ ಮತ್ತೆ ಕಸ್ಟಮರ್ಗಳನ್ನ ಇಲ್ಲಿ ನಾನು ಇದ್ ಮಾಡ್ಬೋದು. ಇಲ್ಲಾಂದ್ರೆ ನನ್ಗೂ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಇದ್ ಮಾಡೋಕೆ. ಬಟ್ ಟೈಲರ್ಸ್ ಎಷ್ಟು ಅಂಗಡಿ ಇದ್ರೂ ಕೂಡ ಹೊಲಿಯಕ್ಕೆ ಸಿಗೋ ಅವರಿಗೆ. ಸೊ ನಾವು ಕರೆಕ್ಟ್ ಆಗಿ ಹೊಲಿಬೇಕಷ್ಟೇ. ಅಲ್ಲಿ ನನ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇತ್ತು. ಆಮೇಲೆ ಅಲ್ಲಿ ಕೂಡ ಅಷ್ಟೇ ನೆಗೆಟಿವ್ ಥಿಂಗ್ಸ್ ಯಾರು ಕೂಡ ಹೇಳಿರ್ಲಿಲ್ಲ. ಬ್ಲೌಸ್ ಹೊಲಿಯೋದ್ರಲ್ಲಿ ಇರ್ಬೋದು, ಯಾವ್ದ್ರಲ್ಲೂ ಕೂಡ ನೆಗೆಟಿವ್ ಥಿಂಗ್ಸ್ ಅಂತ ಹೇಳಿರ್ಲಿಲ್ಲ. ಇಲ್ಲಿಗೆ ಬಂದ ನಂತರ ಇನ್ನು ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಸೊ ಈ ಕಾರಣಕ್ಕೆ ನಾವು ಮನೆ ಚೇಂಜ್ ಮಾಡಿರೋದು. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಾವು ಮನೆ ಚೇಂಜ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ಸೆಟ್ ಆಗಿತ್ತು ಇದು. ಬಟ್ ಇಲ್ಲಿರೂ ನಮ್ಗೆ ಅಂಥದ್ದೇ ಮನೆ ಸಿಕ್ಕಿದೆ, ಪರವಾಗಿಲ್ಲ. ಏನು ಬಟ್ಟೆ ಒಣಗಾಕಿರ್ಬೋದು, ಮೇಲ್ಗಡೆ ಏನು ಇಂಡಿಪೆಂಡೆಂಟ್ ಆಗಿದೆ ಹೌಸ್. ಒಂದು ಪಕ್ಕದಲ್ಲಿ ಒಂದು ಮನೆ ಇದೆ, ಮತ್ತೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆ ಅಂತ ಅಷ್ಟೇ. ಬಟ್ ಅವರಷ್ಟಕ್ಕೆ ಇರ್ತಾರೆ, ಅವ್ರು ಕಾಲೇಜಿಗೆ ಹೋಗ್ತಾರೆ ಬರ್ತಾರೆ, ಅವರಷ್ಟಕ್ಕೆ ಇರ್ತಾರೆ. ಬಟ್ ಬೇರೆಲ್ಲ ನೋಡಿದಾಗ ನಮ್ಗೆ ಇದು ಮನೆ ಕೂಡ ತುಂಬಾನೇ ಇಷ್ಟ ಆಗಿದೆ. ಸೊ ಅಲ್ಲಿ ಕೂಡ ಸೆಟ್ ಆಗಿತ್ತು. ಇನ್ನು ಇಲ್ಲಿ ಹೊಸದಾಗಿ ಇನ್ನ ಬಿಸ್ನೆಸ್ ಇರ್ಬೋದು, ಟೈಲರ್ ಎಲ್ಲ ಇದು ಮಾಡ್ಬೇಕು. ಸೊ ಈ ಕಾರಣಕ್ಕೆ ನಾವು ಮನೇನ ಚೇಂಜ್ ಮಾಡಿರೋದು. ಓಕೆನಾ? ಸೊ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಇನ್ನು ಎಲ್ಲ ಕೇಳಿರೋದು ರೆಂಟ್ ಎಷ್ಟು ಅಂತೇಳಿ. ಕೆಲವರೆಲ್ಲ ಹೇಳಿರೋದು ಯಾರು ಹತ್ರದಲ್ಲಿ ಯಾರಿದ್ದಾರೆ ಅಂತ ಕೂಡ ಹೇಳ್ತೀನಿ. ಹಾಗೇನೆ ಹೌ ಮೆನಿ ಓನರ್ಸ್ ಅಂತ ಕೇಳಿದ್ದಾರೆ ಸತ್ಯ ಅರುಣ್ ಅವರು. ನಂಗೆ ಬಟ್ ಅದು ಏನಂತ ಅರ್ಥ ಆಗಿಲ್ಲ. ಹೌ ಮೆನಿ ಓನರ್ಸ್ ಅಂದ್ರೆ ಎಷ್ಟು ಜನ ಓನರ್ಗಳಿದ್ದಾರಂತ ನಂಗೆ ಗೊತ್ತಿಲ್ಲ. ಕೆಳಗಡೆ ಓನರ್ ಒಬ್ರೇ ಇರೋದು, ಅವ್ರಿಗಿಬ್ರು ಮಕ್ಳಿದ್ದಾರೆ. ಸೊ ಅವರು ಹಸ್ಬೆಂಡ್ ವೈಫ್ ಇಷ್ಟೇ ಇರೋದು ಕೆಳಗಡೆ ಮನೇಲಿ. ಸೊ ಮೇಲ್ಗಡೆ ನಾವಿದ್ದೀವಿ, ನಾನು ಹಸ್ಬೆಂಡ್ ಮಗಳಿದ್ದೀವಿ. ಸೊ ಬೇರೆ ಏನಾದ್ರೂ ಅರ್ಥದಲ್ಲಿ ಕೇಳಿದ್ರಾ ಮತ್ತೆ ಕಾಮೆಂಟ್ ಹಾಕಿ. ಓಕೆನಾ? ನೆಕ್ಸ್ಟ್ ಎಲ್ಲ ಕೇಳಿರೋದು ರೆಂಟ್ ಎಷ್ಟು, 13,000 ಹೇಳಿದ್ದಾರೆ, 14,000 ಹೇಳಿದ್ದಾರೆ, 10 to 10 to 12 ಅಂತ ಹೇಳಿದ್ದಾರೆ. ಬಟ್ ಹತ್ರದಲ್ಲಿರೋದು ವಿಲೇಜ್ ಬ್ಲಾಕ್ಸ್ ಕುಂದಾಪುರ ಸುನೀತಾ ಸಿಸ್ಟರ್ ಅವರು 14,000 ಅಂತ ಹೇಳಿದ್ದಾರೆ. ಮತ್ತೆಲ್ಲರೂ 10 ರಿಂದ 12, 13,000, 12,000 ಹೇಳಿದ್ದಾರೆ. ಹತ್ತಿರ ಅಂತ ಇದ್ದಿದ್ದು ಅವರೊಬ್ರಿ ಹೇಳಿರೋದು. ಬಟ್ ಎಷ್ಟು ರೆಂಟ್ ಅಂತ ಅಂದ್ರೆ ಈ ಮನೆ ಬಾಡಿಗೆದು 17,000. ಓಕೆನಾ? 17,000 ಬಾಡಿಗೆ. ನಾವು ಮೊದ್ಲಿದ್ದ ಮನೆ
10,000 ಆಗಿ ಮತ್ತೆ ಈಗ ಇಯರ್ ಅವ್ರು ಜಾಸ್ತಿ ಮಾಡ್ತಾರಲ್ವಾ 11,000 ಇದ್ದಿದ್ದು, ಪ್ಲಸ್ ನೀರಿದ ಬಿಲ್ಲು 1,200 1,300 ಈ ತರ ನೀರಿದ ಬಿಲ್ ಇರುತ್ತೆ. ಸೊ ಆಲ್ಮೋಸ್ಟ್ 11,000 ಅಂದ್ರೆ 12,000 12,500 ತನಕ ಆಗ್ತಾ ಇತ್ತು ಅಲ್ಲಿ. ಮತ್ತೆ ಮೋಟ್ರು ಬಿಲ್ ಅದಿದ್ದೆಲ್ಲ ಸೇರಿ ಅಲ್ಲಿನೂ ಅಷ್ಟು ಆಗ್ತಾ ಇತ್ತು. ಇಲ್ಲಿ 17,000 ಬಾಡಿಗೆ, ಅದರಲ್ಲೇ ಬರುತ್ತೆ ಮೋಟ್ರು ಬಿಲ್ಲು, ನೀರಿದ ಬಿಲ್ಲು ಎಲ್ಲಾನು ಅದ್ರ ಒಳಗಡೆ ಇನ್ಕ್ಲೂಡ್ ಆಗಿ 17,000 ಬಾಡಿಗೆ. ಇದು ಸಿಕ್ಕಿರೋದೇ ನಮ್ಗೆ ಕಡಿಮೆಯಲ್ಲಿ, ಅಂದ್ರೆ ಇದೊಂದೇ ಮನೆ. ಬೇರೆ ಎಲ್ಲಾ ಕಡೆನೂ 18,000 19,000 20,000 ಈ ತರನೇ ಇದೆ 2 BHKಗೆ. 1 BHK ಹುಡುಕಿದ್ವಿ ತುಂಬಾ ಕಡೆಯಲ್ಲಿ, ಬಟ್ 1 BHK ಏನ್ ಗೊತ್ತಾ, ನಮ್ಗೆ ಇಟ್ಕೊಳ್ಳೋದಕ್ಕೆ ಈ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ ಜಾಗನೇ ಸಾಕಾಗ್ತಿರ್ಲಿಲ್ಲ. ಇವಾಗ 2 BHK ಅಲ್ಲೇ ಫುಲ್ ಆಗಿದೆ, ಇನ್ನು 1 BHK ಅಲ್ಲಿ ಇಟ್ಕೊಳ್ಳೋಕೆ ಜಾಗ ಸಾಕಾಗಲ್ಲ, ಯಾಕಂದ್ರೆ ಮೆಷಿನ್ ಬೇರೆ ಇದೆ. ಆದ್ರೆ ಈ ಒಂದು ಮನೆ ಏನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಸೆಟ್ ಆಗಿದೆ. ನಂಗೆ ಹಾಲ್ ಅಲ್ಲಿ ತುಂಬಾ ಜಾಗ ಇದೆ, ಹಾಗಾಗಿ ಹಾಲ್ ಅಲ್ಲೇ ನಾನು ಮೆಷಿನ್ ಅನ್ನು ಇಟ್ಕೊಂಡಿರೋದು. ಸೊ ಹಾಗಾಗಿ ಎಲ್ಲ ಇನ್ಕ್ಲೂಡ್ ಆಗಿ 17,000 ಎಲ್ಲ ಇನ್ಕ್ಲೂಡಿಂಗ್ ಆಗುತ್ತೆ. ಎಕ್ಸ್ಟ್ರಾ ಅಂತ ಅಂದ್ರೆ ಒಂದು ಕರೆಂಟ್ ಬಿಲ್ ನಮ್ಗೆ ಎಷ್ಟು ಬರುತ್ತೆ ಅದು ನಾವು ಕಟ್ಕೋಬೇಕು, ಅದು ಬಿಟ್ರೆ ಬೇರೆ ಎಲ್ಲ ಇಷ್ಟು ದೊಡ್ಡ ಮನೆಗೆ ಜಾಸ್ತಿ ಏನಾಗಿಲ್ಲ, ಯಾಕಂದ್ರೆ ಎಲ್ಲ ಕಡೆ ಇವಾಗ ರೆಂಟ್ ಜಾಸ್ತಿ ಇದೆ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಬಟ್ ಈ ಏರಿಯಾದಲ್ಲಿ ಇಲ್ಲೆಲ್ಲೋ ಕೂಡ 20,000ದಿಂದ 25,000 ತನಕ ಇದೆ 2 BHK, ಎಲ್ಲೂ ಸಿಕ್ಕಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಹೊಲಿಯೋದು ಮತ್ತೆ ಬಿಸ್ನೆಸ್ ಯಾವ ಮನೆಯಲ್ಲೂ ಒಪ್ಕೊಂಡಿಲ್ಲ, ಓಕೆನಾ. ಯಾರು ಕೂಡ ಕೆಲವೊಂದು ಮನೆಗಳಿಗೆ ಹೋದಾಗ ಅವ್ರು ಏನ್ ಹೇಳೋದು ಗೊತ್ತಾ, ನೀವು ಮೇಲ್ಗಡೆ ಹೊಲಿತಾ ಇದ್ರೆ ಕೆಳಗಡೆ ಡಿಸ್ಟರ್ಬ್ ಆಗುತ್ತೆ ಅಂತ. ಬಟ್ ಹೆಂಗ್ ಡಿಸ್ಟರ್ಬ್ ಆಗುತ್ತೋ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವೇನು ಇದು ಸೌಂಡ್ ಮಾಡ್ತೀವ ಜೋರಾಗಿ. ಮೋಟ್ರ್ ಇದೆ, ಅದು ಸೌಂಡ್ಲೆಸ್ ಮೋಟ್ರು, ಅದ್ರಲ್ಲಿ ಹೊಲಿತಾ ಇರ್ತೀವಿ, ಬಟ್ ಸೌಂಡ್ ಏನಾಗಲ್ಲ. ಈಗ ಕೆಳಗಡೆ ಮನೆಯವರೇ ಹೇಳ್ತಾರೆ ನಮ್ಗೆ ಏನ್ ಸೌಂಡ್ ಕೇಳಿಸಲ್ಲ ಅಂತ, ಬಟ್ ಇನ್ನೇನು ಗೊತ್ತಿಲ್ಲ, ಸೌಂಡ್ ಆಗುತ್ತೆ ಹಾಗೆ ಹೀಗೆ ಅಂತ. ಇನ್ನು ಬಿಸ್ನೆಸ್ ಮಾಡೋದು ಅಂತ ಅಂದ್ರೆ ನಿಮ್ಮನ್ನ ನಾವು ನೋಡ್ಬೇಕು ಹಂಗೆ ಹಿಂಗೆ ಎಲ್ಲ ಹೇಳಿರೋದು. ಸೊ ಈ ಮನೆಯವರೇ ಒಪ್ಕೊಂಡಿರೋದು. ಮತ್ತೆ ಕಸ್ಟಮರ್ಗಳು ಬರ್ತಾ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ ನೋ ಅಂತ ಹೇಳಿದ್ರು. ಹಾಗೇನೆ ಮನೆಯ ಓನರೇ ಬಂದು ಏನ್ ಮಾಡಿದಾರೆ ಅಂತಂದ್ರೆ ನಮ್ಗೆ ಹೊಲಿಯಕ್ಕೆ ಅಂತೇಳಿ ಮೊನ್ನೆ ಇಬ್ರು ಯಾರ ಬಂದಿದ್ರು, ಬಟ್ ಅವ್ರು ಹೊಲಿಯಕ್ಕೆ ನನ್ನ ಕಡೆ ಬಂದಿದ್ದಲ್ಲ, ಅವ್ರಿಗೇನು ಎಂಬ್ರಾಯ್ಡಿಂಗ್ ಮಾಡ್ಬೇಕಿತ್ತಂತೆ. ಸೊ ಅವ್ರು ಓನರೇ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ರು, ಓಕೆನಾ. ಸೊ ಅಂತಹ ಓನರ್ಗಳು ಕೂಡ ಸಿಗೋದು ಕಡಿಮೆ. ಸೊ ಹಾಗಾಗಿ ನಮ್ಗೆ ಇದು ಆಪ್ಷನ್ ಆಗಿ ಇದು ತುಂಬಾನೇ ಇಷ್ಟ ಆಗಿ ಆಪ್ಷನ್ ಅಂತ ಇಟ್ಟಿದ್ವಿ. ಬಟ್ ಏನು ಅಂತಂದ್ರೆ ನಮ್ಗೆ ಅಂಗನವಾಡಿ ಹತ್ರ ಇರ್ಬೇಕು ಅಂತ. ಮತ್ತೆ ನೋಡಿದಾಗ ಅಂಗನವಾಡಿ ಹತ್ರನೇ ಇದೆ, ಒಂದು 2-3 ಮಿನಿಟ್ಸ್ ವಾಕ್ ಮಾಡಿದ್ರೆ ಅಂಗನವಾಡಿ ಅಲ್ಲೇ ಇದೆ. ಸೊ ಈಗ ಮಗಳನ್ನ ಬಿಟ್ಟು ಬಂದಿದ್ದೀನಿ, ಬಟ್ ಯಾಕೋ ಗೊತ್ತಿಲ್ಲ ಅವಳಿಗೆ ಇಲ್ಲಿ ಸೆಟ್ ಆಗ್ತಾ ಇಲ್ವಾ ಏನೋ ಗೊತ್ತಿಲ್ಲ. ಅಲ್ಲಿ ಖುಷಿಯಾಗಿ ಹೋಗ್ತಾ ಇದ್ಲ ಅಂಗನವಾಡಿಗೆ 2 ಮಂತ್ಸು, ತುಂಬಾ ಖುಷಿ ಪಡ್ಕೊಂಡು ಹೋಗ್ತಾ ಇದ್ಲು. ಬಟ್ ಇಲ್ಲಿ ಹೋಗಕ್ಕೇನೆ ಕೇಳಲ್ಲ, ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿ ಮಲಗಿಸ್ತಾರಲ್ಲ. ಇವಾಗ 2 ಡೇಸ್ ಅಷ್ಟೇ ಹೋಗಿರೋದವಳು. ಮೊನ್ನೆ ಫ್ರೈಡೆ ಕಳ್ಸಿದ್ದೆ, ಸ್ಯಾಟರ್ಡೆ ಕೆಲಸ ಇತ್ತು ಅಂತ ಕಳ್ಸಿರ್ಲಿಲ್ಲ. ನೆಕ್ಸ್ಟ್ ಸೋಮವಾರ ಕಳ್ಸಿದ್ದೆ, ನಿನ್ನೆ ಕಳ್ಸಿರ್ಲಿಲ್ಲ, ಅವಳಿಗೆ ಸ್ವಲ್ಪ ಕಫ ಆಗಿತ್ತು. ಸೊ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೆ, ಹಾಗಾಗಿ ಕಳ್ಸಿರ್ಲಿಲ್ಲ. ಸೊ ಇವತ್ತು ಹೋಗಿರೋದು 3 ಡೇಸ್ ಆಗುತ್ತೆ ಅಷ್ಟೇ. ಇನ್ನ ನೋಡೋಣ 1 ವೀಕಲ್ಲಿ ಹೆಂಗ್ ಇದ್ ಮಾಡ್ತಾಳೆ ಅಂದ್ರೆ. ಸ್ವಲ್ಪ ಏನು ಅಂತಂದ್ರೆ ಮಕ್ಕಳನ್ನ ಅಟ್ಯಾಚ್ಮೆಂಟ್ ಇರ್ಬೇಕು, ಯಾಕಂದ್ರೆ ಮಕ್ಕಳು ಸ್ವಲ್ಪ ಫಸ್ಟ್ ಬಂದಾಗ ಅಳ್ತಾರೆ, ಅವರನ್ನ ಸ್ವಲ್ಪ ಸಮಾಧಾನ ಮಾಡ್ಬೇಕು ಅಂತ ಅವ್ರಿಗೊಂದಿದ್ದು ಇರ್ಬೇಕು. ಬಟ್ ಅವರು ಅಷ್ಟೊಂದೇನು ಇದ್ ಮಾಡಲ್ವಾ ಅಥವಾ ಏನೋ ಗೊತ್ತಿಲ್ಲ. ಬಟ್ ಕಾಲ್ ಮಾಡ್ತಾರೆ, ಅಂದ್ರೆ ತುಂಬಾ ಜೋರಾಗಿ ಅಳ್ತಾ ಇದ್ರೆ ಕಾಲ್ ಮಾಡ್ತಾರೆ. ಮೊನ್ನೆ ಮಧ್ಯಾಹ್ನ ಅಷ್ಟೇ ಫಸ್ಟ್ ಡೇ 1:30ಗೆನೆ ಹೋಗಿದ್ದೆ ಕರ್ಕೊಂಡ್ ಬರಕ್ಕೆ. ಅಳ್ತಾ ಇದ್ದಾಳೆ ಅಂತ ಹೇಳಿದ್ರು ಕರ್ಕೊಂಡು ಹೋಗಿ ಅಂತ. ಸೊ ಹಾಗೆ ಕರ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಸೋಮವಾರ ದಿನ 2:15 ಗಂಟೆಗೆ ಕರ್ಕೊಂಡು ಹೋಗಿದ್ದೆ. ಬಟ್ ಅವಳು ಅವತ್ತು ವಾಮಿಟ್ ಮಾಡ್ಕೊಂಡಿದ್ಲಂತೆ ಊಟ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಏನಿದ್ ಮಾಡಿಲ್ಲ, 2:15 ಗಂಟೆಗೆ ಹೋಗಿ ಕರ್ಕೊಂಡು ಬಂದೆ ನಾನು. ಅವ್ರಿಗೇನು ಕಾಲ್ ಮಾಡಿಲ್ಲ ನನಗೆ. ಸೊ ಸುಮ್ನೆ ಮಲ್ಕೊಂಡಿದ್ಲು ಅಷ್ಟೇ, ಅವಳಿಗೆ ಮಲಗೋದಂದ್ರೆ ಆಗಲ್ಲ. ಸೊ ಅದಕ್ಕೆ ಅವಳು ಅಳ್ತಾಳೆ, ನೀನ್ ಬೇಗ ಬಂದ್ ನಂಗೆ ಕರ್ಕೊಂಡು ಹೋಗು, ನೀನ್ ಕರ್ಕೊಂಡು ಹೋಗಕ್ ಬರಲ್ವಾ ಅಂತ ಹೇಳಿ. ಇಲ್ಲಿ ಅಂಗನವಾಡಿಯಲ್ಲಿ ಸ್ವಲ್ಪ ಜಾಸ್ತಿ ಅಳ್ತಾ ಇದ್ದಾಳೆ. ಬಟ್ ಅಲ್ಲಿ ಎಷ್ಟು ಇಷ್ಟ ಪಡ್ಕೊಂಡು ಖುಷಿ ಪಡ್ಕೊಂಡು ಹೋಗ್ತಾ ಇದ್ಲು. ಅವಳಿಗೆ ಅಲ್ಲಿ ಸೆಟ್ ಆಗಿತ್ತು ಅವಳಿಗೆ. ಹಾಗೇನೆ ಟೀಚರ್ಸ್ ಎಲ್ಲ ಇಷ್ಟ ಆಗಿದ್ರು ಅವಳಿಗೆ. ಇನ್ನು ಇಲ್ಲಿ ಸೆಟ್ ಆಗ್ಬೇಕಷ್ಟೇ, ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಹಾಗಂತೇಳಿ ಅವ್ರು ಅಳ್ತಾರೆ ಅಂತ ಹೇಳಿ ಇಲ್ಲೇ ಬಿಟ್ಟು ಹೋಗೋದಿಕ್ಕೂ ಆಗಲ್ಲ. ನಮ್ಗೆ ತುಂಬಾ ಬೇಜಾರಾಗುತ್ತೆ ಅವಳು ಅತ್ತಾಗ. ಬಟ್ ಅದನ್ನು ನಾವು ಮನ್ಸಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ್ಲೂ ನಂಗೆ ಅಳು ಬರ್ತಾ ಇದೆ, ಯಾಕಂದ್ರೆ ಅತ್ತಾಗ ತುಂಬಾ ಬೇಜಾರಾಗುತ್ತೆ ಮಕ್ಕಳು. ಬಟ್ ಅದನ್ನೆಲ್ಲ ನಾವು ಮನ್ಸಲ್ಲಿ ಇದ್ ಮಾಡ್ಕೊಳ್ಬೇಕಷ್ಟೇ. ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಯಾಕಂದ್ರೆ ಮಕ್ಳಂದ್ರೇನೆ ಹಾಗೆ ಅಲ್ವಾ, ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಅವ್ರು ಅಳ್ತಾ ಇದ್ದಾರೆ ಅಥವಾ ಅಲ್ಲಿ ಚೆನ್ನಾಗಿ ನೋಡ್ಕೋತಾ ಇಲ್ವಾ ಅಂತೇಳಿ ತುಂಬಾ ಸ್ವಲ್ಪ ಬೇಜಾರಾಗುತ್ತೆ ಜಾಸ್ತಿ. ಅದಕ್ಕೆ ಏನು ಅಂತಂದ್ರೆ ಈಗ ಬಿಟ್ಟು ಬಂದಿದ್ದೀನಿ 10 ಗಂಟೆಗೆ ಹೋಗಿ. ಇಲ್ಲಿ ಸಂಜೆ ತನಕ ಇರುತ್ತೆ, 3:30 ಗಂಟೆಗೆ ಬಂದು ಕರ್ಕೊಂಡು ಹೋಗಿ ಅಂತೇಳಿ ಹೇಳ್ತಾರೆ. ಸೊ ಹೆಂಗ್ ನೋಡ್ಕೊಳ್ತಾರೆ ಅಂತ ಒಂದ್ ಸ್ವಲ್ಪ ಭಯ ಇರುತ್ತೆ, ಹೊಸದಾಗಿ ಇದಾಗಿರೋದ್ರಿಂದ. ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ನಂಗೆ ಇಷ್ಟು ತನಕ ಸ್ವಲ್ಪ ಕೆಲ್ಸಗಳು ಅದಿದು ಅಂತ ಇತ್ತು. ಸೊ ಹಾಗಾಗಿ ನಾಳೆಯಿಂದ ನೋಡೋಣ ವ್ಲಾಗ್ ಎಲ್ಲ ಮಾಡೋದಿಕ್ಕಾಗುತ್ತಾ ಮಾರ್ನಿಂಗ್ ಎಲ್ಲ. ಸೊ ನೋಡೋಣ, ಓಕೆನಾ. ಇದಿಷ್ಟು
ಇವಾಗ ರೆಂಟು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ 17,000 ಬಾಡಿಗೆ ಇದೆ ಇಲ್ಲೆಲ್ಲ. ಎಲ್ಲೂ ಕೂಡ ನಮ್ಗೆ ಅಷ್ಟು ಕಡಿಮೆಗೆ ಸಿಕ್ಕಿಲ್ಲ ಈ ಒಂದು ಇದಕ್ಕೆ ನೋಡಿದಾಗ. ಯಾಕಂದ್ರೆ ಯಲಹಂಕ ಅಂದ್ರೆ ನಿಮ್ಗೆ ತುಂಬಾನೇ ಗೊತ್ತಿರುತ್ತೆ, ಫುಲ್ ಕಾಸ್ಟ್ಲಿ ಏರಿಯಾ. ಯಲಹಂಕ, ಬಾಗ್ಲೂರು, ಸಾತ್ನೂರು ಇದೆಲ್ಲ ನಮ್ಗೆ ಹತ್ರ ಆಗುತ್ತೆ. ಸೊ ಅಲ್ಲೇ ನಾವು ನಿಯರ್ ಅಲ್ಲಿ ಇದ್ದೀವಿ. ಓಕೆನಾ. ಪರ್ಟಿಕ್ಯುಲರ್ ಇದೆ ಅಂತೇಳಿ ಪ್ಲೇಸ್ ಹೇಳೋದಿಕ್ಕೆ ಆಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲು ಕೂಡ ಬಾರ್ದು. ಸೊ ಅದಕ್ಕೋಸ್ಕರ ಎಲ್ಲ ಕೂಡ ಇಲ್ಲೆಲ್ಲಾನು ಕೂಡ ಕಾಸ್ಟ್ಲಿ ಇದೆ. 1 BHKಗೆನೆ 10,000 ಮೇಲೇನೆ ಇದೆ, 11,000 12,000. ಬಟ್ ಈ ಮನೆ ತುಂಬಾ ದೊಡ್ಡದಾಗಿದೆ ನಮ್ಗೆ. ಸೊ ನಮ್ಗೆ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಕ್ಕೂ ಜಾಗ ಎಲ್ಲ ಕರೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಇನ್ ಮುಂದೆ ನೋಡೋಣ ಕಂಟಿನ್ಯೂ ವಿಡಿಯೋ ಮಾಡೋದಿಕ್ಕೆ ಆಗುತ್ತಾ ಅಂತೇಳಿ. ಹಾಗೇನೆ ಏನಾದ್ರೂ ಕಮೆಂಟ್ಸ್ ಗಳಿತ್ತು, ನಿಮ್ಗೆ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ನೀವು ಕಮೆಂಟ್ ಮುಖಾಂತರ ಕೇಳ್ಬೋದು. ಹಾಗೇನೆ ನಮ್ಮ ಬಿಸ್ನೆಸ್ಸಿಗೂ ಕೂಡ ಸಪೋರ್ಟ್ ಮಾಡಿ. ಓಕೆನಾ. ತಗೊಳ್ಳಿ, ಸಾರಿಗಳು ಇರ್ಬೋದು, ಎಲ್ಲ ಆಫರ್ಗಳೆಲ್ಲ ಕೊಡ್ತಾ ಇದ್ದೀನಿ. 1000ಗೆ 2 ಸಾರಿ ಅದೆಲ್ಲ ಇವಾಗ ಹಾಕ್ತೀನಿ, ಎಷ್ಟು ಖಾಲಿ ಆಗಿದೆ, ಎಷ್ಟಿನ್ನ 1000ಗೆ 2 ಸಾರಿ ಉಳ್ಕೊಂಡಿದೆ ಅಂತೇಳಿ. ಓಕೆನಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.